ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಷ್ಣ ಟಾಕ್ಸ್. ಇದು ಫ್ರೈಡೇ ಮಾರ್ನಿಂಗ್. ನಾನು ಸ್ವಲ್ಪ ಲೇಝಿ ಅಂತಲೇ ಹೇಳ್ಬೋದು. ಲಾಸ್ಟ್ ವೀಕಿಂದ 1 ವೀಕ್ ಆಯಿತು ಇವತ್ತಿನ ಫ್ರೈಡೇಗೆ ನಾನು ವಾಕಿಂಗೇ ಹೋಗಿಲ್ಲ. ಸೊ ಇವತ್ತು ನಾನು ಫ್ರೈಡೇ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಂಥ ದಿನ. ಸೊ ನಾರ್ಮಲಾಗಿ ಪೂಜೆ ಮಾಡ್ತೀನಿ, ಆದರೆ ದೇವ್ರನ್ನೆಲ್ಲ ನೀಟಾಗಿ ಮಾಡಿ ದೇವ್ರ ಸಾಮಾನೆಲ್ಲ ತೆಗೆದಿಟ್ಟು ತೊಳೆದು ಮತ್ತೆ ಅದನ್ನು ರಿಪ್ಲೇಸ್ ಮಾಡಿ ಪೂಜೆ ಮಾಡುವಂಥ ದಿನ. ಸೊ ಬೆಳಗ್ಗೆ ಎದ್ದ ತಕ್ಷಣ 1 ಸ್ಪೂನ್ ತುಪ್ಪ ಮತ್ತು 1 ಗ್ಲಾಸ್ ಬಿಸಿ ನೀರು ಕುಡಿಯುವಂಥ ಅಭ್ಯಾಸ ಇದೆ ನನಗೆ. ಸೊ ಕಿಚನಲ್ಲಿ ಹೋಗಿ ನೋಡಿದೆ ಏನೆಲ್ಲ ಕೆಲಸಗಳಿತ್ತು, ಅಲ್ಲಿ ಫಿನಿಷ್ ಮಾಡಿ 1 ಗ್ಲಾಸ್ ಬಿಸಿ ನೀರು ಮತ್ತು 1 ಸ್ಪೂನ್ ತುಪ್ಪನ ತಿಂದಿದ್ದಾದಮೇಲೆ ಈಚೆ ಬಂದೆ. ಸೊ ನಿನ್ನೆ ರಾತ್ರಿ ತುಂಬ ಜೋರಾಗಿ ಮಳೆ ಬಂದಿದ್ದರಿಂದ ತುಂಬಾ ಮಳೆ ಬಂದು ರಚ್ಚೆ ಥರ ಆಗಿಬಿಟ್ಟಿತ್ತು. ಸೊ ಇಲ್ಲಾಂದ್ರೂ ಎವ್ರಿ ಡೇ ನಾನು ಮನೆಯಲ್ಲಿ ಫ್ರೀ ಆಗಿರುವಾಗ ಈ ರೀತಿಯಾಗಿ ನೀರನ್ನ ಹಾಕಿ ಕ್ಲೀನ್ ಮಾಡಿ ಬಾಗಿಲೆಲ್ಲ ತೊಳ್ಕೊಂಡು ಹೊಸಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ತುಳಸಿ ಕಟ್ಟೆಗೂ ಅಷ್ಟೇ ಒಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿನ ಹಾಕುವಂಥ ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ಇದು ನನ್ನ ಸ್ವಂತ ಮನೆ. ಈ ಮನೆಗೆ ಬಂದಾಗಿಂದ ಅಂತೂ ನಾನು ಇದನ್ನು ರೆಗ್ಯುಲರಾಗಿ ಪಾಲಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಬ್ಬಳೇ ಇರ್ತೀನಿ. ಸೊ ಹಾಗಾಗಿ ನನಗೆ ಮನೆ ನೀಟಾಗಿ ಕ್ಲೀನಾಗಿರಬೇಕು. ಸೊ ನಾನು ಸ್ವಲ್ಪ ಲೇಝಿ ಆದ್ರೂ ನನ್ನ ಕೈಲಿ ಆದಷ್ಟು ನೀಟಾಗಿ ಇಟ್ಕೋತೀನಿ. ಗೊತ್ತಿಲ್ಲ, ಹೌಸ್ ವೈಫ್ಸು ತುಂಬಾ ಮಲ್ಟಿ ಟಾಸ್ಕನ್ನು ಮಾಡ್ತಾರೆ. ಸೊ ಆ ರಂಗೋಲಿ ನಾನು ತೋರ್ಸೋಕ್ಕಾಗಿಲ್ಲ, ಆಮೇಲೆ ಲಾಸ್ಟಲ್ಲಿ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ. ಆ್ಯಕ್ಚುಲಿ ಶುಕ್ರವಾರದ ದಿನ ಒಂದು ಸ್ವಸ್ತಿಕ್ ಚಿಹ್ನೆನ ಬರೆದು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಹೂವನ್ನ ಇಟ್ಟು ಬಾಗಿಲಲ್ಲಿ ರಂಗೋಲಿನ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ಎವ್ರಿ ಫ್ರೈಡೇ ನಾನು ಸ್ವಸ್ತಿಕ್ ಚಿಹ್ನೆನ ರಂಗೋಲಿಯಾಗಿ ಬಿಡಿಸ್ತಾ ಇದ್ದೀನಿ. ಇನ್ನು ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ನನಗೆ ನಮ್ಮ ಅಜ್ಜಿ ಅಂದರೆ ಭಾಳ ಇಷ್ಟ, ಅವ್ರದ್ದೊಂದು ಐಡಲ್ನ ಮಾಡಿಸ್ಕೊಂಡಿದ್ದೀನಿ. ಸೊ ಅದಕ್ಕೂ ಕೂಡ ಕ್ಲೀನ್ ಮಾಡಿ ಹೂವೆಲ್ಲ ಇಟ್ಟೆ. ಸೊ ಈಗ ಪೂಜೆಗೆ ಮಾಡುವಂತಹ ಸಮಯನ ನೀವು ನೋಡ್ತಾ ಇದ್ದೀರಾ. ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆ ದೇವರು, ಅಂದರೆ ರಂಗನಾಥ ಸ್ವಾಮಿ. ರಂಗನಾಥನ ಫೋಟೋ ಎಲ್ಲ ನಮ್ಮ ಮನೆ ದೇವರು ಬರೀ ಕಲ್ಲಿನ ರೂಪದಲ್ಲಿರೋದು. ಸೊ ಹಾಗಾಗಿ ಮೊದಲಿಂದನೂ ನಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಲಕ್ಷ್ಮಿ ಮತ್ತು ವಿನಾಯಕರ ಒಂದು ಬೆಳ್ಳಿ ವಿಗ್ರಹನ ಇಟ್ಕೊಂಡಿದ್ದೀನಿ. ಬಿಟ್ಟರೆ ಕಳಶ ಪೂಜೆ ಮಾಡ್ತೀನಿ. ವಿಗ್ರಹ ಯಾಕೆ ತೊಗೊಂಡು ಬಂದೆ ಅಂದರೆ ನನ್ನ ಫ್ರೆಂಡ್ ಹೇಳಿದ್ಲು ಒಂದೇ ಒಂದು ವಿಗ್ರಹ ಫೋಟೋನ ಇಡಬಾರ್ದು ಅಂತ ಹೇಳಿ. ಸೊ ಧೂಪ ಹಾಕಿ ಸಾಂಬ್ರಾಣಿನ ಹಚ್ಚಿ ಊದ್ಬತ್ತಿನ ಹಚ್ಚಿ ನಂತರ ನಾನು ದೀಪನ ಬೆಳಗಿ ದೇವ್ರ ಪೂಜೆನ ಮಾಡಿದೆ. ಗಂಟೆ ಹೊಡಿಬಾರ್ದು ಹೆಣ್ಮಕ್ಳು ಅಂತ ಹೇಳ್ತಾರೆ. ಸೊ ಹಾಗಾಗಿ ಫೋಟೋನಲ್ಲೇ ಇನ್ಬಿಲ್ಟ್ ಆಡಿಯೋ ಕೂಡ ಇದೆ. ಸೊ ಅದರಲ್ಲಿ ನಾನು ಯಾವ ಸೌಂಡ್ ಬೇಕು, ಯಾವ ಆಡಿಯೋ ಬೇಕು ಅದನ್ನು ಆನ್ ಮಾಡ್ಕೋತೀನಿ. ಸೊ ಇವಾಗ ನಿಮಗೆ ಆಡಿಯೋ ಕೇಳಿಸ್ಕೊಳ್ಳಿ. ನನಗಂತೂ ತುಂಬಾ ಪೀಸ್ಫುಲ್ ಆಗಂತ ಅನಿಸುತ್ತೆ ಈ ಒಂದು ಆಡಿಯೋನ ಕೇಳ್ತಾ ಇದ್ದರೆ. ಬಹಳ ಸಂತೋಷ ಆಗುತ್ತೆ. ಸೊ ತುಂಬಾ ಮುದ್ದಾಗಿ ವೆಂಕಟೇಶ್ವರ ಕಾಣಿಸ್ತಾ ಇದ್ರು. ಇವತ್ತು ಮಲ್ಲಿಗೆ ಹಾರನ ತೊಗೊಂಡು ಬಂದು ಹಾಕಿದೆ. ಎವ್ರಿ ಫ್ರೈಡೇ ನಾನು ಯೂಶ್ವಲಿ ಇದೇ ಥರ ಪೂಜೆ ಮಾಡ್ತೀನಿ ನಾನು ಫ್ರೀಯಾಗಿ ಇರುವಾಗ. ಯೂಶ್ವಲಿ ಫ್ರೈಡೇಸ್ ಏನು ಅಷ್ಟೊಂದು ಬ್ಯುಸಿಯಾಗಿರೋದಿಲ್ಲ. ಸೊ ಹಾಗಾಗಿ ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋಂಥ ವಿನಾಯಕ ನನ್ನ ಮನೆ ಗೃಹ ಪ್ರವೇಶದ ಟೈಮಲ್ಲಿ. ಹಾಗೆ ಈ ಕಳಶನ ಸಾಯಿಗೋಲ್ಡ್ ಪ್ಯಾಲೇಸಲ್ಲಿ ನಾನು 2017ರಲ್ಲಿ ತೊಗೊಂಡು ಬಂದಿದ್ದೆ. ಆ್ಯಂಡ್ ನೀವಲ್ಲಿ ನೋಡ್ತಾ ಇದ್ದೀರಾ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹ ಇಲ್ಲಿ ಬರ್ತಾ ಇದೆ. ಫೋಟೋಸ್ ಎಲ್ಲ ನೋಡಿ. ಆ್ಯಂಡ್ ಹಾಗೆ ಇದೇ ರೀತಿಯಾಗಿ ನಾನು ಡೈಲಿ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.